ನನ್ನ ಹೆಸರು ಶ್ರೀಧರ್ ಅಂತ, ವಿಷ್ಣುವರ್ಧನ್ ಅವರ ದತ್ತುಪುತ್ರ. ತಾವು ಎಲ್ಲರೂ ಸಹ ಚಿತ್ರಲೋಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಅಮ್ಮ ನನ್ನನ್ನು ಕರೀತಾರೆ, ಕರೆದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೋತಾರೆ. ಹೆಗಲ ಮೇಲೆ ಕೈ ಹಾಕ್ಕೊಂಡು ನನ್ನ ಕೇಳ್ತಾರೆ, ಇಲ್ಲ ರಾಧನು ಇರಲ್ಲಂತೆ, ಎಲ್ಲ ಹೋಗ್ತಾರಂತೆ, ನೀನೇನು ಮಾಡ್ತೀಯಾ ಅಂತ ಕೇಳಿದೆ. ನಾನು ಹೇಳಿದೆ, ನಾನು ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನೀವಿರೋ ಅಷ್ಟು ದಿವಸ ನಾನು ಇರ್ತೀನಿ ನಿಮ್ಮ ಜೊತೆಗೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದೆ. ಮೈಸೂರಿಗೆ ಹೋಗ್ಬೇಕಾಯ್ತು. ಮೈಸೂರಿಗೆ ಹೋಗಿದ್ರೆ ಕಾರ್ನ ಕೂತ್ಕೊಂಡಿದ್ದೇನೆ. ನೀನೇನು ಇರೋದು ಬೇಕಾಗಿಲ್ಲ, ನೀನು ಓ ಅಂತ ಬರ್ತೀನಿ ಮೇಡಮ್ ಹೇಳು. ನಾನು ಆಚೆ ಬಂದುಬಿಟ್ಟೆ. ಬಂದಮೇಲೆ ಎಲ್ಲ ಅವ್ನು ಕಳ್ತನ ಮಾಡ್ತಾಯಿದ್ದ, ಹಂಗೆ ಮಾಡ್ತಾಯಿದ್ದ, ಹಿಂಗೆ ಮಾಡ್ತಾಯಿದ್ದ, ಕಳ್ತನ ಮಾಡ್ಕೊಂಡೇನೆ ಅಂತೆಲ್ಲ ಅಪವಾದಗಳು ಶುರುವಾದವು. ಕಳ್ತನ ಮಾಡುವಂಥದ್ದು ಇದ್ದಿದ್ರೆ ನಾನು ವಿಷ್ಣುಜಿಯವರು ಹೋಗಿ ದಿವಸನೇ ನಾನು ಕಳ್ತನ ಮಾಡ್ಬೋದಾಗಿತ್ತು. ವಿಷ್ಣು ಅವರು ಅಂತ್ಯ ಆಗತ್ತೆ. 15 ದಿವಸ ನಿಮಗೆ ಲೈಟ್ ನೋಡೋಕ್ಕಾಗಲ್ಲ. ಆನಂತರ ಆಗಿದ್ದೇನು? ಆನಂತರ ಇವರು ಒಂದ್ಸರಿ ರಜನಿಕಾಂತ್ ಬಂದರು, ಆಮೇಲೆ ವಿಜಯಕಾಂತ್ ಬಂದರು, ಆಮೇಲೆ ಚಿರಂಜೀವಿ ಅವರು ಬಂದರು. ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಎಲ್ಲ ಹೋದರು. ಆಮೇಲೆ ಒಂದು ದಿವಸ ಅಮ್ಮ ನನ್ನ ಕರೀತಾರೆ. ಕರೆದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೋತಾರೆ. ಹೆಗಲ ಮೇಲೆ ಕೈ ಹಾಕ್ಕೊಂಡು ನನ್ನ ಕೇಳ್ತಾರೆ, ಇಲ್ಲ ರಾಧನು ಇರಲ್ಲಂತೆ, ಎಲ್ಲ ಹೋಗ್ತಾರಂತೆ, ನೀನೇನು ಮಾಡ್ತೀಯಾ ಅಂತ ಕೇಳಿದೆ. ನಾನು ಹೇಳಿದೆ, ನಾನು ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನೀವಿರೋ ಅಷ್ಟು ದಿವಸ ನಾನು ಇರ್ತೀನಿ ನಿಮ್ಮ ಜೊತೆಗೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದೆ. ಆಯ್ತಪ್ಪ ಅಂತ ಹೇಳಿದೆ. ಸರಿ, ಹಾಗೆ ಸ್ವಲ್ಪ ದಿವಸ ಇದ್ದೆ, ಹಾಗೇನೇ ಇದ್ದೆ, ಏನು ತೊಂದರೆ ಆರಾಮಾಗಿದ್ವಿ. ಈಗಿನ ನಡೀತಾ ಇತ್ತು. ನಡೀತಾ ಇರಬೇಕಾದ್ರೆ ಕೆಲವೊಂದೊಂದು ದಿವಸ ನಾನು ರಾತ್ರಿ ಅಲ್ಲೇ ಮಲಗ್ತಾಯಿದ್ದೆ. ಇವರು ಹೋದ್ಮೇಲೆ ಕೆಲವು ಸಲ ಅಮ್ಮ ಒಬ್ಬರೇ ಇರ್ಬೇಕಾದ್ರೆ ನಾವು ಮಲಗ್ತಾ ಇದ್ವಿ. ಎಲ್ಲಿ? ಅವ್ರ ಮನೆಯಲ್ಲೇ ಒಬ್ಬರೇ ಇರ್ತಾರಲ್ಲ ಅನ್ನೋದಕ್ಕೋಸ್ಕರ ಮಲಗ್ತಾ ಇದ್ವಿ. ನಾನೇ ಮಲ್ಕೋತಾ ಇದ್ದೆ. ಸರಿ, ಇವರು ಇದ್ದರೂ ಮಲ್ಕೊಂಡಿದ್ದೆ. ಸರಿ, ಒಂದು ದಿವಸ ಏನಾಗೋಯ್ತು, ರಾಜು ಅಂತ ಇದ್ದಾನೆ, ಅವನಿಗೆ ಹೇಳ್ದೆ. ಅವನು ಮಲಗ್ತಾ ಇರಲಿಲ್ಲ. ನಾನು ಹೇಳಿದೆ, ಒಂದು ದಿವಸ ಅವನಿಗೆ ಮಲ್ಗಕ್ಕೆ ಹೇಳಿದೆ. ಅವ್ನು ಮಲ್ಕೊಳ್ಳಿ, ಅವ್ನು ಮಲಗಿಸಿ, ನನಗೆ ಇವ್ರಿಗೆ ಯಾಕೆ ಹೇಳ್ತೀನಿ, ಅವನಿಗೂ ಹೇಳಿ, ಎಲ್ಲರೂ ಒಂದೇ ಥರ ಮಲ್ಕೊಳ್ಳಿ ಅಂತ ಹೇಳಿದೆ. ಆವಾಗಿಂದ ಶುರುವಾಯಿತು. ಯಾಕೆಂದ್ರೆ ನಾನೊಬ್ಬರೇ ಇದು ಮಾಡೋದು, ನನಗೇನಿಲ್ಲ, ಅವ್ರಿದ್ರೆ ನಾನು ಇರ್ತೀನಿ, ನಾನು ಇರಲ್ಲ ಅಂತ ನಾನು ಹೇಳೋದಿಲ್ಲ. ನಿಮಗೋಸ್ಕರ ನಾನು ಇರ್ತೀನಿ ಅಂತ ಹೇಳ್ತೀನಿ, ಇರ್ತೀನಿ, ನಾನು ನೋಡ್ಕೊಂಡಿರ್ತೀನಿ. ನಾನು ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ನನ್ನ ಕರ್ತವ್ಯ ನಾನು ಮಾಡ್ತೀನಿ ನಾನು ಅಂತ ಹೇಳ್ದವಾಗ ಹೇಳ್ದವಾಗ ಕೀರ್ತಿ ಏನು ಹೇಳಿದ್ದು ಅನ್ಸತ್ತ, ಅವತ್ತು ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ದಿವಸ ಇವರು ಮಲ್ಕೊಂಡಿದ್ದಾರೆ. ಸರಿ, ಯಾರೂ ಇಲ್ಲ ಅವತ್ತು. ಕೀರ್ತಿ ಕೇಳಿದೆ, ಯಾರೂ ಇಲ್ಲಮ್ಮ, ನೀನು ಮನೆಗೆ ಹೋದೆ, ಅವನು ರಾಜನು ಮಲ್ಕೊಳಕ್ಕೆ ಹೇಳು. ಮಲ್ಕೊಂಡು ಇಲ್ಲ ಆಗಲ್ಲ ಆಮೇಲೆ ಅಮ್ಮಂಗೆ ಹೇಳಿದೆ, ಯಾರೂ ಇಲ್ಲಮ್ಮ, ಏನು ಮಾಡ್ತೀರಿ, ನೀವು ಒಬ್ಬರೇ ಮಲ್ಕೊಂಡಿದ್ದೀರಿ. ಇಲ್ಲ, ನಾನು ಒಬ್ಬನೇ ಮಲ್ಕೋತೀನಿ, ಪರವಾಗಿಲ್ಲ, ನೀವು ಸರಿ. ನಾನು ಹೊರಟೋದೆ ಮನೆಗೆ ಹೋಗ್ತೀನಿ. ಮನೆಗೆ ಹೋದೆ. ಮನೆಗೆ ಹೋಗಿ ಮಾರನೇ ದಿವಸ ಬರ್ತೀನಿ. ಮಾರನೇ ದಿವಸ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಮೈಸೂರಿಗೆ ಹೋಗಿದ್ರೆ ನಾವು ಕಾರ್ನ ಕೂತ್ಕೊಂಡಿದ್ದೇನೆ. ನೀನೇನು ಇರೋದು ಬೇಕಾಗಿಲ್ಲ, ನೀನು ಹೋಗು ಅಂದರು. ಬರ್ತೀನಿ ಮೇಡಮ್ ಹೇಳು, ನಿನಗೇನು ಬರೋದು ಇರೋದು ಬೇಕಾಗಿಲ್ಲ, ನೀನು ಹೋಗು ನೀನು ಅಂದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಉಡ್ಡೆ. ಮೈಸೂರಿಂದ ಹೋದರು. ಮಾರನೇ ದಿವಸ ಮೈಸೂರಿಂದ ಬಂದರು. ಮಾರನೇ ದಿವಸ ಮೈಸೂರಿಂದ ಬಂದವಾಗ ಬಂದು ಕಾಫಿ ಎಲ್ಲ ಕುಡಿದ್ರು. ಕುಡಿದ ತಕ್ಷಣ ನಾನು ಹೇಳಿದೆ, ನನಗಿಲ್ಲಿ ಲಿಖಲಿಕ್ಕೆ ಇಷ್ಟ ಆಗ್ತಾಯಿಲ್ಲ, ನನಗಿಲ್ಲಿ ಯಾರೂ ಸರಿ ಇಲ್ಲ, ಅವರುಗಳು, ನಾನಿರಲ್ಲ, ನನಗಾಗ್ತಾಯಿಲ್ಲ, ನಾನಿರಲ್ಲ ಅಂತ ಹೇಳಿ. ಆವಾಗ ಎದೆ ಮೇಲೆ ಕೈ ಇಟ್ಕೊಂಬಿಟ್ಟು ಅಂದರು ಅಷ್ಟೇ. ಬೇರೆ ಇನ್ನೇನೂ ಹೇಳಿಲ್ಲ, ಇರು ಅಂತಲೂ ಹೇಳಿಲ್ಲ, ಏನು ಅಂತ ಹೇಳಿಲ್ಲ. ಆವತ್ತಿನ ದಿವಸನೇ ನಾನು ಆಚೆ ಬಂದುಬಿಟ್ಟೆ. ಆಚೆ ಬಂದ ಮೇಲೆ ನನ್ನ ಮೇಲೆ ಭಾಳಷ್ಟು ಜನ ಅಪವಾದಗಳನ್ನು ವರ್ಷಕ್ಕೆ ಮಾಡಿದ್ರು. ಅಲ್ಲಿರ್ತಕ್ಕಂಥವ್ರನ್ನೇ ಹುಡುಗರ ಹತ್ರ ಎಲ್ಲ ಹೇಳಿ ಇದು ಮಾಡಿದ್ದಾರೆ. ಅಲ್ಲಿ ನಾನು ಆಚೆ ಬಂದುಬಿಟ್ಟೆ. ಬಂದಮೇಲೆ ಎಲ್ಲ ಅವ್ನು ಕಳ್ತನ ಮಾಡ್ತಾಯಿದ್ದ, ಹಂಗೆ ಮಾಡ್ತಾಯಿದ್ದ, ಹಿಂಗೆ ಮಾಡ್ತಾಯಿದ್ದ, ಕಳ್ತನ ಮಾಡ್ಕೊಂಡೇನೆ ಅಂತೆಲ್ಲ ಅಪವಾದಗಳು ಶುರುವಾದವು. ಕಳ್ತನ ಮಾಡುವಂಥದ್ದು ಇದ್ದಿದ್ರೆ ನಾನು ವಿಷ್ಣುಜಿಯವರು ಹೋಗಿ ದಿವಸನೇ ನಾನು ಕಳ್ತನ ಮಾಡ್ಬೋದಾಗಿತ್ತು. ಯಾಕೆಂದರೆ ಮನೆ ಕೀ ಎಲ್ಲ ಫುಲ್ ನನ್ನ ಹತ್ರನೇ ಇತ್ತು. ನಾನೇನು ಮಾಡಿದೆ, ವಿಷಯ ಆಗಿದ್ದ ತಕ್ಷಣವೇ, ಇದು ರಾಜಕುಮಾರ್ ಅವ್ರ ಮನೇಲಿ ನಡೆದಿರ್ತಕ್ಕಂಥ ವಿಷಯ ಅಂತ ಇದು. ರಾಜ್ಕುಮಾರ್ ಹೋಗಿದ್ದ ದಿವಸ ಮನೆಯೆಲ್ಲ ಫುಲ್ ಲೂಟಿ ಮಾಡ್ದಂತೆ. ನನಗೆ ಯಾರೋ ಹೇಳಿದ್ರು ಈ ಥರ ಆಗಿತ್ತು ಅಂತ ಹೇಳಿದ. ನನಗೆ ಗೊತ್ತಿತ್ತು ಅದು. ಅದನ್ನು ಮಂಡ್ಯಲ್ಲಿ ಎಲ್ಲ ಲಾಕ್ ಮಾಡಿಬಿಟ್ಟೆ. ಏನೂ ಇಲ್ಲ, ಎಲ್ಲ ಒಂದು ಚೂರು ಆಚೆ ಇಡಲಿಲ್ಲ. ರೂಮ್ಸ್ ಎಲ್ಲ ಲಾಕ್ ಮಾಡಿಬಿಟ್ಟು ಕೀ ಇಟ್ಕೊಂಡು ಇದ್ದೆ ನಾನು.
ಬಂದ ತಕ್ಷಣ ಕೀ ಕೊಟ್ಟಿದ್ದೀನಿ ಕೈನಲ್ಲಿ. ನಾನು ಅವತ್ತೇ ಮಾಡ್ಬೋದಾಗಿತ್ತು ಮಾಡೋದಿದ್ರೆ. ನಮ್ಗೆ ಬೇಡ, ನಮ್ಗೆ ಯಾಕೆ ಬೇಕು? ಅವರು ನಮ್ಮ ಆಸ್ತಿನೇ ಇಲ್ಲ ಅಂದಮೇಲೆ ನಮ್ಗೆ ಇದನ್ನು ತೊಗೊಂಡು ನಾನೇನು ಮಾಡಲಿ? ನನಗೆ ಬೇಕಾಗಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಸಾಕು, ಅವ್ರ ತಾಯಿಯವರು ನನ್ನ ಮೇಲೆ ಇಟ್ಟಕ್ಕಂಥ ಪ್ರೀತಿ ವಿಶ್ವಾಸ ಸಾಕು, ಅವ್ರ ಕುಟುಂಬದವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ ಸಾಕು, ಅವ್ರು ನನಗೆ ನನ್ನ ಮಗನ ಸ್ಥಾನದ ಕೊಟ್ಟಿದ್ದಾರೆ ಅದು ಸಾಕು ನನಗೆ. ಇವ್ರದ್ದು ಯಾಕೆ ಬೇಕು ನನಗೆ? ಏನು ಕಳ್ದಾನ ಆಯ್ತು ಅಂತ ಕಾರಣ ಅವ್ರಿಗೆ ಗೊತ್ತದು. ಕಾರಣ ನಾನು ಏನೂ ಮಾಡಲಿಲ್ಲ. ಅವ್ರಿಗೆ ನನ್ನ ಕಳಿಸ್ಬೇಕು. ಹಳಬ್ರನ್ನ ಇಟ್ಕೊಂಡ್ರೆ ಇಷ್ಟ ಇಲ್ಲ, ಹಳಬ್ರು ಇದ್ರ ಬಗ್ಗೆ ತೊಂದರೆ ಆಗತ್ತೆ ಅಂತಾರೆ. ಯಾರಿಂದ ಆಗಿದ್ದೀನಿ? ಕೀರ್ತಿ ರಾಜುನೇ ಮೇಯ್ನ್. ಕೀರ್ತಿ ರಾಜುನೇ ಕಾರಣ ಇದಕ್ಕೆ. ಕೀರ್ತಿ ರಾಜುನೇ ಕಾರಣ. ಅವರಿಂದನೇ ಇದು ನಾನು ಇವತ್ತು ಆಚೆ ಬರ್ಲಿಕ್ಕೆ ಕಾರಣ ಅವರಿಂದನೇ. ಯಾಕೆ ನಾನು ಏನು ಮಾಡಿದೆ? ಇವ್ರಿಗೆ ಏನು ಮಾಡಿದೆ ನಾನು? ಹಾಗಾದ್ರೆ ನಾನು ಅವ್ರ ಜೊತೆ ವಿಷ್ಣು ಜೊತೆಗಿದ್ದಿದ್ದೆ ತಪ್ಪಾಗೋಯ್ತಾ? ನಾನು ಅವ್ರ ಸೇವೆ ಮಾಡ್ಕೊಂಡಿದ್ದೆ ತಪ್ಪಾಗೋಯ್ತಾ? ಇವತ್ತು ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ ಹೊರಗಡೆಗೆ, ಇವರಿಗೆ ಅದು ಗೊತ್ತಿಲ್ಲ. ಅವರಿಗೆ ನಾನೇನು ಮಾಡಿದ್ದೀನಿ ಇವರಿಗೆ? ಇಲ್ಲ, ಇವ್ರು ಏನು ಮಾಡಿದಾರೆ? ಅವ್ರಿಗೆ ಇವ್ರೇನು ಮಾಡಿದಾರು? ಏನು ಮಾಡಿಲ್ಲ. ಅಲ್ಲ, ಸುಮಾರು 35 ವರ್ಷ ಅವ್ರ ಮನೇಲಿದ್ರಿ, ಯಾವತ್ತೂ ಕಳ್ಳತನದ ಆರೋಪ ಬರದೇ ಇರೋದು, ಇದ್ದಕ್ಕಿದ್ದಂಗೆ ನಿಮ್ಮ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದೀನಕ್ಕೆ. ಅದು ಹಳಬ್ರು ಅನ್ನೋ ಒಂದು ಇದಕ್ಕೋಸ್ಕರನೇ ಅವರು ಮಾಡಿರ್ಬೋದು. ಆ ಒಂದು ಇದಕ್ಕೋಸ್ಕರನೇ ಮಾಡಿರ್ಬೋದು. ನಾನಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇರ್ಬೋದು, ಅದಕ್ಕಿಂತ ಮಾಡ್ಬೋದು. ನಾನಿದ್ರೂ ತೊಂದರೆ ಇರ್ಬೋದು ಅವರಿಗೆ, ಅದಕ್ಕೋಸ್ಕರ ಅಪವಾದನೆ ಮಾಡಿರ್ತಾರೆ. ಅಪವಾದನೆ ಮಾಡ್ಕೊಳ್ಳಿ, ನನಗೇನಿಲ್ಲ. ನಾನಂತೂ ಮಾಡಿಲ್ಲ. ನಾನು ಇವ್ರ ಮನೇಲಿ ಯಾವುದೇ ಅಂತ ಕಳ್ತನ ಮಾಡಿರಲಿಲ್ಲ, ಏನು ಮಾಡಿಲ್ಲ. ಒಂದು ನನ್ನ ಹತ್ರನೇ ಕೇಳ್ಬೋದಾಗಿತ್ತಲ್ಲ, ಏನು ಮಾಡಿದೆ ಅಂತ ಕೇಳ್ಬೋದಾಗಿತ್ತಲ್ಲ. ಯಾಕೆ ಕೇಳಲಿಲ್ಲ? ಬೇರೆಯವ್ರ ಹತ್ರ ಹೇಳಿ ಏನಿದೆ. ನನ್ನ ಹತ್ರ ಡೈರೆಕ್ಟಾಗಿ ಕೇಳ್ಬೇಕು. ಇಂಥ ಕಳ್ತನ ಮಾಡಿ ತೋರಿಸ್ಲಿ ನಾನು ಏನು ಮಾಡಿದ್ದೀನಿ ಅಂತ. ಪ್ರತಿಯೊಬ್ಬರೂ ಹೇಳ್ತಾರಂತೆ ಕಳ್ತನ ಮಾಡ್ದ ಅಂತ. ಅಲ್ಲಿ ಬಿಟ್ಟ ಮೇಲೆ ನನಗೆ ನನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡೋದು. ನಾನು ಜಯನಗರಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಜಯನಗರಕ್ಕೆ ಹೋದರೆ ನನ್ನ ಹಿಂದ್ಗಡೆ ಬರೋರು, ಹಿಂದೆ ಫಾಲೋ ಮಾಡೋರು ನನ್ನನ್ನು. ಅಲ್ಲಿ ಹುಡುಗರು, ಆ ಏರಿಯಾದ ಹುಡುಗರುಗಳನ್ನ ಬಿಟ್ಟಿದ್ರು. ನಾನು ಒಂದು ದಿವಸ ಕರೆದು ಕೇಳಿದೆ, ಏನಪ್ಪ ನನಗೆ ಏನು ಫಾಲೋ ಏನು ಮಾಡ್ತಾಯಿದ್ರಿ? ನಿಮ್ಗೆ ಯಾರು ಹೇಳಿದ್ದು ಕೇಳಿದ. ಅವನು ರಾಜು ಹೇಳಿದ್ದು ನನಗೆ ಎಂದು. ರಾಜು ಅವರು ಹೇಳಿದ್ದಾರೆ, ನಿಮಗೆ ಇದು ಮಾಡಲಿಕ್ಕೆ ಹೇಳಿದ್ದಾರೆ ಅಂದು. ಬರ್ರಪ್ಪ, ಏನು ಮಾಡ್ತೀನಿ ಮಾಡಿ, ಸಾಯಿಸ್ತಿರ್ತಾನೆ ಅಷ್ಟೇ ತಾನೆ, ಇನ್ನೇನಾಗಲ್ವಲ್ಲ ನಿಮಗೆ, ಮಾಡಿ. ಇನ್ನೇನು ಮಾಡ್ತೀರಿ? ಅಷ್ಟೇ, ನಿಮ್ಮ ಕೈಲಿ ಆಗೋದಷ್ಟೇ ಮಾಡಿ ನೋಡೋಣ, ಅದನ್ನು ನೋಡ್ಬಿಡ್ತೀನಿ ನಾನು ಅಂತ ಹೇಳಿದೆ. ಅವತ್ತಿಂದ ಬರಲಿಲ್ಲ. ಆಮೇಲೆ ಇಷ್ಟೆಲ್ಲ ನಡೀತದೆ, ಇಷ್ಟು ಮಾಡ್ತಾರೆ. ಆಮೇಲೆ ಸುವರ್ಣ ನ್ಯೂಸ್ನಲ್ಲಿ ಒಂದು ಇಂಟರ್ವ್ಯೂ ಕರೀತಾರೆ ನನ್ನನ್ನು. ನೀವು ಇಂಟರ್ವ್ಯೂ ಕರಿತೀರ ಸುವರ್ಣ ನ್ಯೂಸಲ್ಲಿ? ಕೆ ಮಂಜು ಅವರು, ಕೃಷ್ಣಕುಮಾರ್ ಅವರು, ವಿಜಯಕುಮಾರ್ ಅವರು 4 ಜನ ಇರ್ತೀವಿ. ಪ್ರತಿಯೊಬ್ಬರು ವಾದವನ್ನು ಮಾಡ್ತಾಯಿದ್ದಾರೆ. ಎಲ್ಲೇ ಆಗಬೇಕು ಅನ್ನೋದು ಒಂದು ಇದಕ್ಕೋಸ್ಕರ. ಅದು ಅನಿರುದ್ಧ ಅವರು ವಿಜಯಕುಮಾರ್ ಅವ್ರ ಮೇಲೆ ಏನೋ ಮಾತಾಡಿರ್ತಾರೆ. ಅನಿರುದ್ಧ ಅವ್ರಿಗೂ ವಿಜಯಕುಮಾರ್ ಅವ್ರಿಗೂ ಇದಾಗತ್ತೆ. ಆಗ ಕೆ ಮಂಜು ಅವರು ಮಾತಾಡ್ತಾರೆ, ಕೃಷ್ಣಕುಮಾರ್ ಅವ್ರು ಮಾತಾಡ್ತಾರೆ. ಕೃಷ್ಣಕುಮಾರ್ ಅವ್ರು ಹೇಳ್ತಾರೆ, ನಂದು 2 ಎಕರೆ ಜಮೀನು ನಾನು ಕೊಡ್ತೀನಿ, ಅದು ಇಲ್ಲೇ ಆಗಬೇಕು ಅಂತ ಕೃಷ್ಣಕುಮಾರ್ ಅವರು ಹೇಳ್ತಾರೆ. ಹೀಗೆ ವಾದಗಳು ತುಂಬ ಹೊತ್ತು ನಡೀತಾ ಇರುತ್ತೆ. ಆವಾಗ ನನ್ನನ್ನು ಕೇಳ್ತಾರೆ, ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಇಲ್ಲೇ ಆಗಬೇಕು. ಅಭಿಮಾನಿಗಳ ವಿರುದ್ಧವಾಗಿ ಮಾತಾಡಿದ ತಪ್ಪು ಅಂತ ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ಭಯವಿಲ್ಲದೆ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸರಿ, ಆಮೇಲೆ ಆಚೆ ಬರ್ತೀವಿ, ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತೀವಿ. ಆಚೆ ಬಂದ ನಂತರ ನಮ್ಮ ವೀರೇಶ್ ಅವ್ರ ಹತ್ರ ಕೇಳ್ತಾರೆ, ಅನಿರುದ್ಧ ಅವರಮ್ಮ, ನಾವು ಪ್ರೆಸ್ ಮೀಟಿಂಗ್ ನಮಗೆ ಅವಮಾನ ಮಾಡಿದ್ದಾನೆ, ಪ್ರೆಸ್ ಮೀಟಿಂಗ್ ಕರಿತೀವಿ ಅಂತ ಕೇಳ್ತಾರೆ. ಆಗ ವೀರೇಶ್ ಅವ್ರು ಹೇಳ್ತಾನೆ, ಕರೀರಿ ಅಂತ ಹೇಳ್ತಾರೆ. ಅವನು ಕರೀತಾನೆ, ನೀವು ಕರೀರಿ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ತಾರೆ. ಅವ್ರು ಕರೀಲಿಕ್ಕೆ ರೆಡಿ ಇರಲಿಲ್ಲ, ಯಾಕೆಂದ್ರೆ ಗೊತ್ತಿದೆ ಬಂಡವಾಳ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಕರೆದಿಲ್ಲ ಅನ್ಸುತ್ತೆ. ಕರೆದಿಲ್ಲ. ನಂತರ ಹೀಗೇ ಹೊರಗಡೆ ಬಂದಾಯಿತು, ಎಲ್ಲ ಮುಗೀತು. ನಂತರ ಶುರುವಾಯಿತು. ನನ್ನ ಗಾಡಿ ಬೆಂಕಿ ಹಚ್ಚಿದು. ಅವತ್ತಿನ ದಿವಸ ರಾತ್ರಿನೇ ನನ್ನ ಗಾಡಿಗೆ ಸುಟ್ಟಾಕಿದ್ರು. 2 ವೀಲರ್ನ ಅಲ್ಲಿ ಮನೇಲಿತ್ತು, ಮನೆ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಗಾಡಿನ ಸುಟ್ಟಾಕಿದ್ರು. ಹೋಯ್ತು. ಆಗ ನನ್ನ ಇದು ಆ್ಯಕ್ಟಿವಾ ಇನ್ನು ತೊಗೊಂಡೊಂದು 6 ತಿಂಗಳಾಗಿತ್ತು, ಸುಟ್ಟಾಕಿದ್ರು. ಹೋಯ್ತು. ಆವುದು ಸುಮ್ಮನೆ ಆಗ್ಬಿಟ್ಟೆ. ಬೇರೆ ಸರಿ. ಆಮೇಲೆ ರಾಜುಗೌಡರು ಫೋನ್ ಮಾಡಿದ್ರು ನಾನು. ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋ ಅವರಿಗೆ? ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು. ಕಂಪ್ಲೇಂಟ್ ನನಗೆ ಬೇಜಾರಾಗೋಯ್ತು. ನಾನು ಕಂಪ್ಲೇಂಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು. ಕೊಡು ಅಂತ ಹೇಳು. 2000 ವೆಹಿಕಲ್ ಅದು. ಏನು ಹೇಳಿ? ಸ್ಕೂಟ್ರ್ ವ್ಯಾಲ್ಯೂ ಎಷ್ಟು ಅದಲ್ವ? ವ್ಯಾಲ್ಯೂ ನಾನು ತೊಗೊಂಡಿದ್ದು 52,000. ಅವಾಗ ಒಂದು 6 ತಿಂಗಳಿಗೆ ತೊಗೊಂಡು ಸುಟ್ಟಾಕಿದ್ರು. ಸುಟ್ಟಾಕಿ ಹೋಯ್ತು. ಇನ್ನೇನು ಮಾಡಿದ್ದೀನಿ, ಇನ್ನೇನು ಕಂಪ್ಲೇಂಟ್ ಕೊಟ್ಟರು ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಏನು ಹೇಳಿಲ್ಲ, ಅವ್ರು ಏನು ಹೇಳಿಲ್ಲ. ಬಿಟ್ಬಿಡು, ಏನು ಬೇಡ, ಬಿಟ್ಬಿಡು, ಸುಮ್ಮನೆ ಇದ್ಬಿಡಿ ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಅಲ್ಲ, ವಿಷ್ಣುವರ್ಧನ್ ಮನೆಯಿಂದ ಹೊರಗಡೆ ಬಂದಮೇಲೆ ಮನೆಯವ್ರು ಏನಂದರು?
ಮನೆಯವ್ರು ಏನು ಅವ್ರು ಏನು ಹೇಳಿಲ್ಲ. ಮನೆ ಬಂದ್ಮೇಲೆ ಆಗೋಯ್ತು, ಮುಗಿದೋಯ್ತು ಅಷ್ಟೇ. ಆಮೇಲೆ ಏನು ಮಾತುಕತೆ ಇಲ್ಲ, ಏನಿಲ್ಲ. ಯಾವುದೋ ಫಂಕ್ಷನಲ್ಲಿ ಸಿಕ್ಕಿದ್ರೂ ಏನೋ ಮಾತಾಡ್ತಾ ಇರಲಿಲ್ಲ, ಏನೂ ಇಲ್ಲ. ಎಲ್ಲರೂ ಸಿಗ್ತಾ ಇರ್ತಿದ್ರು, ಏನು ಮಾತಿಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವರು, ನನ್ನ ಪಾಡಿಗೆ ನಾನು, ಅಷ್ಟೇ. ಹೀಗೆ ನಡೀತಾ ಇದೆ ಅಷ್ಟೇ. ಇವತ್ತಿಗೂ ಅದೇನೆ, ಎಲ್ಲೂ ಇದು ಮಾಡ್ತಾ ಇಲ್ಲ. ಸ್ಕೂಟ್ರ್ ಸುಟ್ಟಾಕ್ತಾರೆ. ಸ್ಕೂಟ್ರ್ ಸುಟ್ಟಾಕ್ತಾರೆ. ಸ್ಕೂಟ್ರ್ ಸುಟ್ಟಾಕಿದಾದ್ಮೇಲೆ ನಾನು ಮಾರನೇ ದಿವಸ ರಾಜುಗೌಡರು ಫೋನ್ ಮಾಡ್ತಾರೆ ನನಗೆ. ಅಣ್ಣ ಎಲ್ಲಿದ್ದೀರಿ? ನಿಮ್ಮ ಸುವರ್ಣ ನ್ಯೂಸಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿದೆ, ಚೆನ್ನಾಗಿ ಮಾತಾಡಿದಿರ ಅಣ್ಣ. ಎಲ್ಲಿದ್ದೀರಾ ಅಂತ ಕೇಳಿದ್ರು. ಯಾರು ರಾಜುಗೌಡ? ರಾಜುಗೌಡ ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರಾಗಿದ್ದರು. ಸರಿ, ಅವರು ಫೋನ್ ಮಾಡಿದ್ರು. ಈ ಥರ ನಾನು ಹೇಳಿದೆ, ಈ ಥರ ಇದ್ದೀನಿ, ಮನೇಲಿದ್ದೀನಿ ಅಂತ ಹೇಳಿದೆ. ಅಣ್ಣ ಅಲ್ಲಿಲ್ವಾ ಅಣ್ಣ ನೀವು ಅಂತ. ಇಲ್ಲ, ನಾನು ಬಿಟ್ಟಾಯಿತು, ಈ ಥರ ಆಯಿತು, ಬಂದುಬಿಟ್ಟಿದ್ದೀನಿ ಆಚೆ. ಗಾಡಿ ಎಲ್ಲ ಸುಟ್ಟಾಕಿದೆ, ಸುವರ್ಣ ನ್ಯೂಸಲ್ಲಿ ಇದು ಮಾಡಿದ್ದೀನಿ, ಅಭಿಮಾನಿಗಳಿಗೋಸ್ಕರ ನಾನು ಮಾತಾಡಿರೋದು ಅಂತ ಹೇಳಿ. ಅಣ್ಣ ನೀವು ಸಿಗ್ಬೇಕು ನನಗೆ ಅಂತೇಳಿ. ಆಯಿತು, ಸಿಗ್ತೀನಿ ಅಂತ ಹೇಳಿದೆ. ಯಾಕಂದರೆ ರಾಜುಗೌಡರವರು ಮೊದಲು 90ಇಂದ ನನಗೆ ಗೊತ್ತು. ಅವ್ರು ಬರ್ತಾಯಿದ್ರು ಮನೆಗೆ, ಬಂದು ಹೋಗಿ ಮಾಡ್ತಾಯಿದ್ರು. ಬರ್ತಾಯಿದ್ರು, ಬರ್ತಾಯಿದ್ರು, ಸುಮಾರು ಸರಿ ಬರ್ತಾಯಿದ್ರು, ಮಾತಾಡ್ತಾಯಿದ್ರು. ಆಮೇಲೆ ಇವರು ಇದಾದವು ಕೂಡ ಬಂದರು. ಅಣ್ಣ ಒಂದು ಖರ್ಚಿಪ್ ಕೊಡೋಣ, ಅವ್ರಿಗೆ ಸಾಕು ನನಗೆ, ಖರ್ಚಿಪ್ ಕೊಡೋಣ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದ್ರು ನನ್ನ ಹತ್ರ. ಅಷ್ಟೆಲ್ಲ ದೊಡ್ಡ ಅಭಿಮಾನಿ ಅವರು. ಸರಿ, ಅವರು ಕೇಳಿದ್ರು. ನಾನು ಸಿಕ್ಕಿದೆ. ಆಮೇಲೆ ಅಲ್ಲಿ ಸಿಕ್ಕಿದ್ವಿ, 5th ಲಾಕ್ನಲ್ಲಿ ಸಿಕ್ಕಿದ್ದು ಮಾತಾಡಿದ್ರು. ಏನಣ್ಣ ಅಂತ ಹೇಳಿದ್ರು. ಈ ಥರ ಗಾಡಿ ಸುಟ್ಟಾಕ್ಬಿಟ್ಟಿದ್ದಾರೆ, ಇದು ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಣ್ಣ. ನಾನು ಹೇಳಿದೆ, ಏನು ಬೇಡ, ಕಂಪ್ಲೇಂಟು ಬೇಡ, ಏನು ಬೇಡ ಅಂತ ಹೇಳಿದೆ. ಸರಿ, ನಿಮ್ಗೆ ಏನೇ ತೊಂದರೆ ಆದ್ರೂ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಣ್ಣ, ನೀವು ಏನಕ್ಕೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ ನಿಮ್ಮ ಜೊತೆಗೆ, ನಾನು ಇರ್ತೀನಿ ನಿಮ್ಮ ಮೇಲೆ, ಯಾರೇ ಏನೇ ಮಾಡಲಿ ನಾನಿದ್ದೀನಿ ಅಂತ ಹೇಳಿದ್ರು. ಆವತ್ತಿಂದ ನನಗೆ ಸ್ವಲ್ಪ ಧೈರ್ಯ ಬಂತು. ಆನಂತರ ಫಂಕ್ಷನ್ಗಳು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಶೋ ಮಾಡಿದ್ರು. ಎಲ್ಲ ಉತ್ತರ ಕರ್ನಾಟಕದಾಗೆಲ್ಲ ಕರ್ಕೊಂಡು ಹೋಗಿ ಶೋ ಮಾಡಿದ್ರು. ಆ ವಿಷ್ಣುಜಿಯವರ ದತ್ತುಪುತ್ರ ಅಂತ ಬರಲಿಕ್ಕೆ ಕಾರಣ ರಾಜುಗೌಡರು. ಇವತ್ತು ದತ್ತುಪುತ್ರ ಅಂತ ಏನು ಕರೀತಾರೆ, ಅದಕ್ಕೆ ರಾಜುಗೌಡರು. ಪ್ರತಿಯೊಂದು ಕಡೆನೂ ಕರ್ಕೊಂಡು ಹೋಗ್ಬಿಟ್ಟು ಅವರು ಹೇಳಿದ್ರು, ಅಷ್ಟು ಕ್ಲೀನಾಗಿ ಹೇಳಿದ್ರು ಅವರು. ಇವರೇ ಅಗ್ನಿಸ್ಪರ್ಶ ಮಾಡಿದ್ದು, ಇವರೇ ನಿಜವಾದ ದತ್ತುಪುತ್ರ. ಅವರಿಗೆ ಪ್ರತಿಯೊಂದು ಕಾರ್ಯನೂ ಮಾಡಿದ್ದೆಲ್ಲ ಇವರೇನೆ. ಇವರು ಅಣ್ಣನೂ ಅಷ್ಟೇ, ಅವ್ರು ಇಷ್ಟು ಇದಾಗಿದ್ದರು ಅವ್ರ ಜೊತೆಗೆ, ಮಗನ ಥರನೇ ನೋಡ್ಕೊಂಡ್ರು ಅನ್ನೋ ಒಂದು ಇದನ್ನು ಹೇಳಿದ್ರೆ. ಅಲ್ಲಿ ಹೋದ್ರೂ ಅಷ್ಟೇ ರಾಜುಗೌಡರು ಕರ್ಕೊಂಡೋದು ಪ್ರತಿಯೊಂದು ಫಂಕ್ಷನ್ಗಳನ್ನು ಒಂದು ಹೂ ಮಳೆಯನ್ನು ಸುರಿಸ್ಬಿಟ್ಟು ನನ್ನನ್ನು ವೇದಿಕೆ ಕರ್ಕೊಂಡು ಹೋಗ್ತಾ ಇದ್ವಿ. ನನಗೆ ನಿಜ ಕಣ್ಣ ನೀರು ಬರ್ತಾ ಇದ್ದಾವ. ಅವ್ರಿಗೆ ಸಿಗ್ತಂತೆ ಗೌರವ ನನಗೆ ಸಿಗ್ತಾ ಇದೆ ಇವತ್ತಿನ ದಿವಸ. ಇದು ನಾನು ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ಗೌರವ ಕೊಡ್ತಾಯಿದ್ರು. ಎಷ್ಟು ಜನ ಒಂದು ಕಾಲು ಬಂದು ನಮಸ್ಕಾರ ಮಾಡೋರು. ಅಣ್ಣ ಅವರಿಲ್ಲ ಅಣ್ಣ, ನೀವು ಅಣ್ಣ, ನೀವು ಅಣ್ಣ ಇವತ್ತು ಅಂತ ಹೇಳು. ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ರಾಜುಗೌಡರು ಆ ಒಂದು ಮಟ್ಟಕ್ಕೆ ನನ್ನ ಕರ್ಕೊಂಡು ಬಂದರು ನನಗೋಸ್ಕರವಾಗ. ಆಮೇಲೆ ಈ ಪುಣ್ಯಭೂಮಿಯೆಲ್ಲ ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಟ್ರಸ್ಟ್ ಓಪನ್ ಮಾಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಂತ. ನನಗೋಸ್ಕರ ಓಪನ್ ಮಾಡಿದ್ರು, ನನ್ನನ್ನೇ ಅದಕ್ಕೆ ಅಧ್ಯಕ್ಷನ ಮಾಡಿದ್ರು. ಇವತ್ತು ಸಹ ಅದನ್ನು ಇಟ್ಕೊಂಡು ಹೋರಾಡ್ತಾ ಇದ್ದೀವಿ. ಆ ಟ್ರಸ್ಟ್ ಮುಖಾಂತರವಾಗಿ ಆ ಪುಣ್ಯಭೂಮಿ ಜಾಗವನ್ನು ಉಳಿಸ್ಕೋಬೇಕು ಅನ್ನಿಸ್ಕೋತ ಇವತ್ತು ನಿರಂತರವಾದ ಒಂದು ಹೋರಾಟವನ್ನು ನಾನಾಗಿರ್ಬೋದು, ರಾಜುಗೌಡರಾಗಿದ್ದು, ನಮ್ಮ ಕಮಿಟಿಯ ಸದಸ್ಯರಾಗಿದ್ದು ಎಲ್ಲರೂ ಸಹ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವಾಗ ಆ ಸ್ಮಾರಕವನ್ನು ಒಡೆದು ಹಾಕಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಮತ್ತೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಛಲವನ್ನು ತಗೊಂಡು ಇವತ್ತು ಸಹ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಇನ್ನು 35 ವರ್ಷ ಹಾಂ ವಿಷ್ಣುವರ್ಧನ್ ಜೊತೆ ಅವ್ರ ಮನೇಲಿದ್ರಿ, ಎಲ್ಲ ಕೆಲಸಗಳೂ ಮಾಡ್ಕೊಂಡಿದ್ರಿ, ಮನೆ ಮಗನ ಥರ ಇದ್ರಿ, ಕೊನೆಗೆ ಅಗ್ನಿಸ್ಪರ್ಶ ಮಾಡಿದ್ರಿ. ನಿಮ್ಗೇನು ಸಿಕ್ತು ಅಲ್ಲಿಂದ ಟೋಟಲ್ 35 ವರ್ಷದಲ್ಲಿ? ನನಗೆ 35 ವರ್ಷಗಳಲ್ಲಿ ಅವರ ತಾಯಿ ಸೇವೆ ಮಾಡೋಂಥ ಭಾಗ್ಯ ಸಿಕ್ತು, ಅವ್ರ ಸೇವೆ ಮಾಡೋಂಥ ಭಾಗ್ಯ ಸಿಕ್ತು. ಹಾಗೆಯೇ ನನ್ನ ಮದುವೆಯನ್ನು ಮಾಡಿಸಿದ್ರು. ನನ್ನ ರಾಧಾಕೃಷ್ಣನ್ ಇಬ್ಬರದು ಒಂದೇ ದಿನ ಒಂದೇ ಮಟ್ಟ ಬೆಳಗೋಡು ಚೌಟರಿನಲ್ಲಿ ಅದ್ಧೂರಿಯಾಗಿ ಒಂದು ಫಿಲಮ್ ಇಂಡಸ್ಟ್ರಿನೆಲ್ಲ ಕರೆದು ಒಂದು ಮದುವೆಯನ್ನು ಮಾಡಿಸಿದ್ರು. ಅದೊಂದು ನನ್ನ ಅದೃಷ್ಟ. ಹಾಗೆಯೇ ನನಗೆ ಒಂದು ಮನೆಯನ್ನು ಮಾಡಿಕೊಡ್ಬೇಕು ಅಂತ ಭಾಳ ಮನಸ್ಸಿನಲ್ಲಿ ಇತ್ತವರು. ಒಂದು ಸೈಟನ್ನು ಕೂಡ ಕೊಡಿಸಿದ್ರು. ಕಾರಣಾಂತರದಿಂದ ಲಿಟಿಗೇಷನಲ್ಲಿ ಅದು ಪ್ರಾಬ್ಲಮ್ ಆಯಿತು. ಆದರೂ ಕೂಡ ಸಹ ಅವರು ಹೋಗುವ ಹಿಂದಿನ ದಿವಸ ಅವರು ಸ್ನೇಹಿತರ ಥರ ಹೇಳಿದ್ರಂತೆ, ಈ ಶ್ರೀಧರ್ನಿಗೆ ಏನೂ ಕೊಟ್ಟಿಲ್ಲ ನಾನು, ಶ್ರೀಧರ್ನಿಗೆ ಏನಾದ್ರು ಮಾಡಿಕೊಡ್ಬೇಕು, ನಾಳೆ ಹೋಗಿ ಏನಾದ್ರು ಮಾಡಿಕೊಡ್ತೀನಿ ನನಗೆ ಅಂತ ಹೇಳಿದ್ರಂತೆ. ನಾಳೆ ಹೋದ ತಕ್ಷಣ ಆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಂತೆ. ಮೈಸೂರಿನಲ್ಲಿ ಲೀಲಕ್ಕ ಅಂತ ಇದ್ದಾರೆ, ಅವರು ಲೀಲಕ್ಕ ಅವ್ರ ಹತ್ರ ಹೇಳಿದ್ರಂತೆ. ಆದರೆ ಅವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಮಾರನೇ ದಿವಸ ಬಂದರು. ಕರ್ನಾಟಕದಲ್ಲಿ ನನಗೆ ಒಂದು ಒಳ್ಳೆ ಆಸ್ತಿ ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ ಇವತ್ತು. ಅದು ಏನು ಅಂದರೆ ವಿಷ್ಣುಜಿಯವರ ದತ್ತುಪುತ್ರ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಅದೇ ನನಗೆ ದೊಡ್ಡ ಆಸ್ತಿನ ಕೊಟ್ಬಿಟ್ಟು ಹೋಗಿದ್ದಾರೆ ವಿಷ್ಣುಜಿಯವರು ಇವತ್ತು. ಹಾಗೆಯೇ
ನನಗೆ ಅಗ್ನಿಸ್ಪರ್ಶವನ್ನು ಮಾಡುವಂತಹ ಒಂದು ನನ್ನ ಸೌಭಾಗ್ಯ ಸಿಕ್ಕಿದ್ದು ಅವರ ಒಂದು ಕುಟುಂಬದ ಒಂದು ಆಶೀರ್ವಾದದಿಂದ ನನಗೆ ಸಿಕ್ತು. ವಿಷ್ಣುಜಿಯವರು ನಾನು ಇಷ್ಟು ವರ್ಷ ಅವರು ಸೇವೆಯನ್ನು ಮಾಡಿದ್ದಕ್ಕೆ ನನಗೆ ದತ್ತು ಪುತ್ರ ಅವರ ಸ್ವಂತ ಮಗನಂತ ನೋಡಿಕೊಂಡು ಕೊನೆ ಕ್ಷಣದಲ್ಲಿ ಅಗ್ನಿಸ್ಪರ್ಶವಂತ ಮಾಡುವಂಥ ಕೆಲಸ ಕೊಟ್ಬಿಟ್ಟು ಹೋಗಿ ನನಗೆ. ಆದರೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ವಾಚ್ ಏನಿದೆ, ಈ ವಾಚು ಏನಿದೆ, ಈ ವಾಚು ನಾಗರಾವ್ ಪಿಕ್ಚರ್ನಲ್ಲಿ ಅವರಿಗೆ 100ನೇ ದಿವಸದ ಒಂದು ಸಮಾರಂಭದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿದರು. ಅದನ್ನು ನನ್ನ ಕೈಲಿ ಕೊಟ್ಬಿಟ್ಟು ಹೇಳಿದರು, ಇದನ್ನು ನಿನ್ನ ಕೈಲಿ ಕೊಡ್ತೀನಿ, ಇದನ್ನು ನೀನು ಇಟ್ಕೊ ಅಂತ ಹೇಳಿದರು. ಇದು ನನಗೆ ಒಂದು ದೊಡ್ಡ ಆಸ್ತಿ. ಇದು ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ. ಒಂದು ತುಮಕೂರಿನಲ್ಲಿ ಒಂದು ವಿಷ್ಣು ಸೇನಾ ಸಮಿತಿಯಿಂದ ಒಂದು ಉಂಗುರವನ್ನು ಕೈನಲ್ಲಿ ತೊಡಿಸಿದ್ರು, ಅದು ಒಂದು ಆಸ್ತಿ ಇವತ್ತು. ಆನಂತರ ಒಂದು ಬಂಗಾರದ ಬಳೆಯನ್ನು ತೊಡಿಸ್ತೀನಿ ಅಂತ ಹೇಳಿದ್ರು. ಬಂಗಾರದ ಬಳೆಯನ್ನು ತೊಡಿಸ್ಲಿಕ್ಕೆ ಆಗಲಿಲ್ಲ. ಅವರು ವಜ್ರದಂತಹ ಒಂದು ಹೆಸರನ್ನು ಇವತ್ತು ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ವಿಷ್ಣುಜಿಯವರ ದತ್ತುಪುತ್ರ ಅನ್ನುವಂತ ಹೇಳುವಂತಹ ಒಂದು ಹೆಸರನ್ನು ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು ಮನೆಯವರಿಂದ ಕಳ್ಳ ಅನ್ನುವ ಒಂದು ಹೆಸರು ಏನನ್ನು ಕೊಟ್ಟಿದ್ದಾರೆ ನನಗೆ, ಅದಕ್ಕೆ ನಾನು ಭಾಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೊಂದು ದೊಡ್ಡ ಇದನ್ನು ಕೊಟ್ಟಿದ್ದಾರೆ ನನಗೆ, ಭಾಳ ಸಂತೋಷ.